ನಾವು ಇಂಥ ದಿನದಲ್ಲಿ ಈಗ ಪ್ರತಿಜ್ಞೆ ಬೋಧನೆಯನ್ನು ಮಾಡಿದ್ರು ಅಧ್ಯಕ್ಷರು. ಬೆಳಿಗ್ಗೆ ನಾನು ಪ್ರತಿಜ್ಞೆ ಬೋಧನೆಯನ್ನು ಮಾಡಿದೆ ಶಾಲಾ ಮಕ್ಕಳಿಗೆ. ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಕೋಮು ಶಕ್ತಿಗಳನ್ನ ಸೋಲಿಸ್ತಕ್ಕಂಥದ್ದು. ಈ ಕೋಮು ಶಕ್ತಿಗಳು ಪ್ರಗತಿಗೆ ವಿರುದ್ಧವಾಗಿರ್ತಕ್ಕಂಥ ಶಕ್ತಿಗಳು, ದೇಶದ ಪ್ರಗತಿಗೆ ವಿರುದ್ಧವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ನೋಡಿ 4 ವರ್ಷ ಅಧಿಕಾರದಲ್ಲಿ ಇದ್ರು. ಅದ್ರ ಹಿಂದೆ 5 ವರ್ಷ ಅಧಿಕಾರದಲ್ಲಿ 2008ರಿಂದ 3 ಅಧಿಕಾರದಲ್ಲಿ. ಯಾವಾಗಲಾದ್ರೂ ಅವರು ಅಧಿಕಾರದಲ್ಲಿರುವಾಗ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಯಾವತ್ತೂ ಮಾಡಿಲ್ಲ. ಸಮಾಜ ಒಡೆಯದರಲ್ಲೇ ನಿರತರಾಗಿರ್ತಾರೆ ಹೊರತು ಈ ದೇಶದ ಉದ್ಧಾರ ಆಗಬೇಕು ಅಂತೇಳಿ, ದೇಶ ಅಭಿವೃದ್ಧಿ ಹೊಂದಬೇಕು, ದೇಶದಲ್ಲಿ ಸಮಾನತೆ ಬರಬೇಕು ಅಂತೇಳಿ ಯಾವತ್ತು ಪ್ರಯತ್ನ ಮಾಡಿ. ನಮ್ಮ ಅನುಭವ ಕರ್ನಾಟಕದಲ್ಲಿ 4 ವರ್ಷಗಳು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ. ಅವ್ರ ಕಾಲದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ, ಅದಕ್ಕೆ ಬದಲಾಗಿ ನಾವು ಮಾಡಿದಂತ ಕಾರ್ಯಕ್ರಮಗಳನ್ನು ಟೀಕೆ ಮಾಡ್ತೇವೆ. ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಾವು ಚುನಾವಣೆಗಿಂತ ಪೂರ್ವದಲ್ಲೇ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದು, ಘೋಷಣೆ ಮಾಡಿ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ವರ್ಷದಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ವಿ. ಅದು ಘೋಷಣೆ ಮಾಡಿದಾಗ ಹೇಳಿದ್ರು ನೀವು ಜಾರಿ ಮಾಡಕ್ಕಾಗಲ್ಲ, ಮಾಡಿದ್ರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ, ಆ ರೀತಿಯಾದಂತ ತಪ್ಪು ಮಾಹಿತಿಯನ್ನು ಜನರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಈಗ ಜಾರಿ ಮಾಡಿದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರು ಪಾರ್ಲಿಮೆಂಟ್ ಚುನಾವಣೆವರೆಗೆ ಮಾತ್ರ ಈ ಕಾರ್ಯಕ್ರಮಗಳಿರ್ತವೆ, ಆಮೇಲೆ ಈ ಕಾರ್ಯಕ್ರಮಗಳನ್ನು ಬಂದ್ ಮಾಡಿಬಿಡ್ತಾರೆ. ಈ ಕಾರ್ಯಕ್ರಮಗಳನ್ನ ನಾವು ಜಾರಿ ಮಾಡ್ತಾ ಇರ್ತಕ್ಕಂಥ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ ಅವ್ರಿಗೆ. ಯಾಕಂತಂದ್ರೆ ಸಮಾನತೆಗೆ ವಿರುದ್ಧ ಇರ್ತಕ್ಕಂಥವ್ರು, ಬಡವರಿಗೆ ವಿರುದ್ಧ ಇರ್ತಕ್ಕಂಥವ್ರು, ದಲಿತರ ವಿರುದ್ಧವಾಗಿರ್ತಕ್ಕಂಥವ್ರು, ಹಿಂದುಳಿದವರ ವಿರುದ್ಧವಾಗಿರ್ತಕ್ಕಂಥವ್ರು, ಅಲ್ಪಸಂಖ್ಯಾತರ ವಿರುದ್ಧವಾಗಿರ್ತಕ್ಕಂಥ ನೇರವಾಗಿ ಹೇಳ್ತಾರೆ. ಅಲ್ಪಸಂಖ್ಯಾತರು ಯಾರು ಕೂಡ ನಮ್ಗೆ ಓಟ್ ಬೇಡ, ಅವ್ರ ಓಟೇ ಬೇಡ, ಅವ್ರು ಯಾರು ನಮ್ಮ ಹತ್ರ ಬರಬಾರದು ಅಂತ ನೇರ